ಕರ್ನಾಟಕನ ಎಷ್ಟು ಗಟ್ಟಿಯಾಗಿ ಹಾಕ್ಕೊಂಡಿದ್ದೀನಿ ಅಂದರೆ, ಆ ಅಪ್ಪಗೆ ನೀವು ಕೊಟ್ಟರು, ಇವಾಗ ಅಪ್ಪಗೆ ಸಾರ್ ಕೊಟ್ಟರು, ನನಗೆ ಅದಷ್ಟೇ ಪ್ರೀತಿ ಕಾಣಿಸ್ತು ನನಗೆ. ಅದು ತುಂಬ ಮುಖ್ಯ. ಎಲ್ಲ ಬಂದರೂ ಒಂದು ಅಪ್ಪಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಒಂದು ಹಾರ್ಟ್ ಬೀಟ್ ಕನೆಕ್ಷನ್ ಇದೆಯಲ್ಲ, ಅದು ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಆಮೇಲೆ ನನಗೆ ಒಂದು ಪ್ರತಿ ಫಂಕ್ಷನ್ಗೆ ಹೋದಾಗ ಅನ್ಸೋದೇನೆಂದರೆ, ಅವರ್ ಯು ಇನ್ವೈಟೆಡ್ ಅಂತ, ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾರೆ ಅನ್ನೋದು ತುಂಬ ಮುಖ್ಯ. ಸಾಕಷ್ಟು ಫಂಕ್ಷನ್ಗೆ ಹೋದಾಗ ದೊಂಬಿ, ಗಲಾಟೆ, ನೂಕಿ, ಕೊನೆಗೆ ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರು ನಮ್ಮನ್ನು ಕರೆಸಿ ಅವ್ರು ನಮ್ಮನ್ನು ಕರ್ಕೊಂಬಂದಿರೋ ರಾಯಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಮತ್ತೆ ನಮ್ಮ ಅಪ್ಪನ ನೆನಪು ಮಾಡಿಸ್ತು, ನಿಮ್ಮೆಲ್ಲರ ಪ್ರೀತಿ ನೆನಪು ಮಾಡಿಸ್ತು. ನಾನು ವೆನ್ನೆವರ್ ಐ ಸಿ ಲವ್, ನನಗೆ ಯಾರೇ ಪ್ರೀತಿ ಕೊಡಲಿ, ನನಗೆ ನಮ್ಮ ಅಪ್ಪ ಕಾಣಿಸ್ತಾರೆ, ನಮ್ಮ ತಾಯಿ ಕಾಣಿಸ್ತಾರೆ. ಅದು ಇವತ್ತು ನಿಮ್ಮಲ್ಲಿ ನೋಡಿದೆ ಸರ್. ಯಾಕಂದ್ರೆ ಫಸ್ಟ್ ಬಂದ ತಕ್ಷಣ ಕೇಳಿದ್ದು, ಎದ್ದು ಬಂದರು. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ, ನಮಗಂತ ಎದ್ದು ಬರೋದು ಏನು ನೆಸೆಸಿಟಿ ಇರಲಿಲ್ಲ. ಆದರೂ ಅವ್ರು ಎದ್ದು ಬಂದು ಕೇಳಿದ್ದು, ಏನು ತೊಂದರೆ ಆಗಲಿಲ್ವಲ್ಲ ನಿಮಗೆ? ಅದ್ರ ಸತ್ಯವಾಗ್ಲೂ ಏನು ತೊಂದರೆ ಆಗಲಿಲ್ಲ, ನೀವಿದ್ದ ಮೇಲೆ ನಮ್ಗೆ ಭಯನೇ ಇಲ್ಲ. ನಮಗೆ ದ ವೇ ಗ್ರೀಟೆಡ್ ಅಸ್, ನಮ್ಮನ್ನು ದಾರಿ ಉದ್ದಕ್ಕೂ DCP ದೇವರಾಜ್ ಅವರು ಮಾತಾಡಿಸ್ಕೊಂಡು ಅವರ ಅನುಭವದ ಮಾತುಗಳ ಜೊತೆ ನಮ್ಮ ಪ್ರಯಾಣ ಶುರುವಾಗಿದ್ದು. ದ ವೇ ನನ್ನನ್ನು ಗ್ರೀಟ್ ಮಾಡ್ಕೊಂಡು ಅಲ್ಲಿಂದ ದಾರಿ ಉದ್ದಕ್ಕೂ ಇಟ್ ವಾಸ್ ಎ ರಾಯಲ್ ಎಂಟ್ರಿ ಟು ಮೀ. ಪ್ರೇಮ್ ಲೋಕದಲ್ಲಿ ಬಂದಂಗೆ ನಾನು ರಣಧೀರನಾಗೆ ಬಂದಿರೋದು ಇವತ್ತು. ಅದರಲ್ಲಿ ಎರಡನೇ ಮಾತು. ಆಮೇಲೆ ಯಾವುದೇ ಆಗಲಿ ಈ ಶಿಸ್ತು, ಎಲ್ಲಿ ಶಿಸ್ತಿರುತ್ತೋ, ಎಲ್ಲಿ ಡಿಸಿಪ್ಲಿನ್ ಇರುತ್ತೋ, ಅಲ್ಲಿ ಸಂಪ್ರದಾಯ, ಕಲ್ಚರ್ ಬಾವುಟ ಆರಿಸುತ್ತೆ ಅನ್ನೋದಕ್ಕೆ ಈ ಫಂಕ್ಷನ್ ಕಾಣಿಸುತ್ತೆ ನನಗೆ. ಐ ಕ್ಯಾನ್ ಸಿ ದ ಡಿಸಿಪ್ಲಿನ್, ದ ವೇ ದಿಸ್ ಫಂಕ್ಷನ್ ಇಸ್ ಅರೇಂಜ್. ಆಚೆ ಕರ್ಕೊಂಬಂದಿರೋ ರೀತಿ ಇರ್ಬೋದು, ಇಲ್ಲಿ ಒಳಗೆ ಬಂದಿರೋದಿರ್ಬೋದು, ದ ವೇ ಇಟ್ ಇಸ್ ಆರ್ಗನೈಸ್ ಅಲ್ಲ, ಅದು ಸಾರ್ಗೆ ಈ ಊರ ಮೇಲಿರೋ ಪ್ರೀತಿ ತೋರಿಸುತ್ತೆ, ಈ ಜನಗಳ ಮೇಲಿರೋ ಗೌರವ ತೋರಿಸುತ್ತೆ. ಎಲ್ಲಿ ಸಂಪ್ರದಾಯ, ನಮ್ಮ ಕಲ್ಚರ್, ಈ ಡಿಸಿಪ್ಲಿನ್ ಇದೆಯಲ್ಲ, ಈ ಊರು ದಸರಾ ಇದಕ್ಕಿಂತ ಹೆಚ್ಚಾಗಿ ಆಚರಿಸುತ್ತೆ. ಮೈಸೂರಿಗೆ ಹತ್ತತ್ರ ಈ ದಸರಾ ಕಾಣಿಸ್ತಾ ಇದೆ ಇವತ್ತು ಅಂತ ಅನ್ಸುತ್ತೆ ನನಗೆ. ಎಷ್ಟೋ ಫಂಕ್ಷನ್ಗಳು ಹೋಗ್ತೀವಿ ನಾವು,